ರೆಡಿ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಮಾನವ ಮಾಡ್ಕೊಂಡ್ರೆ ಕೆಲಸಗಳನ್ನ ಸಲೀಸಾಗಿ ಮಾಡ್ತಾರೆ. ಆದ್ಮೇಲೆ ಈಗ ಇವಾಗ ನಮ್ಗೆ ಏನ್ ಮಾಡ್ತಾರೆ, ಈ ಕೆಲಸ ಮಾಡ್ತಿರೋದಂದ್ರೆ ಅವ್ರಿಗೆ ಸ್ಯಾಲರಿ ಕೊಡಬೇಕು. ಈ ಸ್ಯಾಲರಿ ಕೊಡೋದು ಮುಗಿಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟೋ ಜನ ಕಾರ್ಮಿಕರನ್ನ ಆ ಸಂಸ್ಥೆಗಳಿಂದ ತೆಗೆದುಹಾಕ್ತಾರೆ. ತೆಗೆದುಹಾಕಿದ್ರಿಂದ ಈ ಒಂದು ಈ ವ್ಯಕ್ತಿ ಏನ್ ಕೆಲಸ ಮಾಡ್ತಿದ್ದಾರೆ, ಈ ವ್ಯಕ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಅನೇಕ ರೀತಿಯ ಕಾರ್ಮಿಕರು ಮುಂದಿನ ಅನ್ನೋದಾದ್ರೆ ಸೆಕ್ಯೂರಿಟಿ ಪರ್ಪಸ್ ಬಂದ್ರೆ ಅತ್ಯಂತ ಭದ್ರತೆ ವಿಷಯಕ್ಕೆ ಬಂದ್ರೆ ಭದ್ರತೆ ಅನ್ನೋದೇ ಈಗ ಕಡಿಮೆ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ನಾವು ಫೇಕ್ ವಿಡಿಯೋಗಳನ್ನಾಗಿರ್ಬೋದು, ಫೋಟೋಗಳನ್ನಾಗಿರ್ಬೋದು, ಈ ರೀತಿಯದನ್ನೆಲ್ಲ ನೋಡ್ತಾ ಇದ್ದೀವಿ. ಈಗ ಒಬ್ಬ ವ್ಯಕ್ತಿ ಫೋಟೋ ಇದೆ ಅಂತಂದ್ರೆ ಅದನ್ನ ಏನ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ಆ ವ್ಯಕ್ತಿಯ ಮಾನನಷ್ಟ ಅನ್ನೋದ್ರ ಮೇಲೆ ಮಾನನಷ್ಟ ಆಗ್ತಾ ಇದೆ. ಎಷ್ಟೋ ಸೆಲೆಬ್ರಿಟೀಸ್ ಗಳನ್ನ ಆ ಸೆಲೆಬ್ರಿಟಿಗಳನ್ನ ಹೊಂದಿಕೊಳ್ಳಿ ಸಾಮಾನ್ಯ ವ್ಯಕ್ತಿಗಳ ಜೀವನದಲ್ಲಿ ಸಹ ಇದು ಶಾಪ ಆಗಿ ಪರಿಣಮಿಸ್ತಾ ಇದೆ. ಮುಂದುವರೆದು ಮನುಷ್ಯರು ತಮ್ಮ ಭಾವನೆಗಳನ್ನು ಬರೀತಾ ಇದ್ದಾರೆ. ಹೇಗೆ ಅಂತಂದ್ರೆ ಈಗ ವ್ಯಕ್ತಿಗಳು ಮೊದಲು ಚೆನ್ನಾಗಿ ಮಾತಾಡ್ತಾ ಇದ್ರು, ಮೀಟ್ ಆಗ್ತಾ ಇದ್ರು, ಈ ರೀತಿ ಆಗ್ತಾ ಇದ್ರು. ಈಗ ಹೇಗೆ ಬಂದ ತಕ್ಷಣ ರಿಲೇಟೆಡ್ ಆನ್ಲೈನ್ ಕಾನ್ಫರೆನ್ಸ್ ವಿಡಿಯೋಸ್ ಗಳಾಗಿರ್ಬೋದು, ಈ ರೀತಿ ವಿಡಿಯೋ ಕಾಲ್ ಬಂದ್ಬಿಟ್ಟು ಈಗ ಏನಂತ ಏನೋ ಒಬ್ಬ ವ್ಯಕ್ತಿ ಇದಾರೆ ಅಂತಂದ್ರೆ ಅವ್ರ ಮಾತಾಡಿದ್ರೆ ಅವ್ರ ನಡುವೆ ಇದೇ ರೀತಿ ಅಪ್ಲಿಕೇಶನ್ ಬಿಡ್ತಾ ಇದ್ರು. ಒಂದ್ ವ್ಯಕ್ತಿ ಜೊತೆ ಮಾತಾಡೋದ್ರೆ ಜಸ್ಟ್ ಒಂದ್ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಅವ್ರಿಗೆ ಸಂಬಂಧನೇ ಹಾಳಾಗ್ತಿದೆ. ಮೊದಲಿಂದ ಭೇಟಿ ಆಗ್ತಾ ಇಲ್ಲ, ಬಹಳ ಮುಂದೆ ಈಗ ಒಂದು ಲೈನ್ ಎಕ್ಸಾಂಪಲ್ ಈಗ ನಮಗೆ ಫೈನಲ್ ಆಗಿರೋದ್ರಿಂದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಗಳ ಉದ್ದೇಶ ಒಬ್ಬ ವಿದ್ಯಾರ್ಥಿ ಒಂದು ವಿಷಯವನ್ನ ತಗೊಂಡ್ಬಿಟ್ಟು ಆ ವಿಷಯದ ಬಗ್ಗೆ ಅವನ ಅಧ್ಯಯನ ಮಾಡಿ ಕಲೆಕ್ಟ್ ಮಾಡಿ ಈಗ ಅಕ್ಕಮಹಾದೇವಿ ಅಂತ ಕೊಟ್ಟಿರುವಂತಹ ಒಂದು ಟಾಪಿಕ್ ಅನ್ನ ಆ ಒಂದು ಪ್ಲೇಸ್ ಹೋಗ್ಬಿಟ್ಟು ಅದೇ ಯಾವ ವಿದ್ಯಾರ್ಥಿ ಪ್ರತಿಯೊಂದನ್ನ ಬಿಟ್ಟು ಪ್ರಾಜೆಕ್ಟ್ ಮಾಡ್ಬೇಕು. ಈಗ ಏನಾಗ್ತಾ ಇದೆ, ಈ ಚಾರ್ಟ್ ಜಿಪಿಟಿಗಳೆಲ್ಲ ಬಂದ್ಬಿಟ್ಟು ಚಾರ್ಟ್ ಜಿಪಿಟಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ನಾವ್ ಏನ್ ಸರ್ಚ್ ಮಾಡ್ತೀವಿ ಅದ್ರ ರಿಲೇಟೆಡ್ ಹೇಗ್ ವರ್ಕ್ ಮಾಡ್ತಾ ಅಂತಂದ್ರೆ ನಾವೀಗ ಒಂದೇನೋ ಡೆಸೈನ್ ಕೇಳಿದ್ವಿ, ಅಕ್ಕಮಹಾದೇವಿ ಅವ್ರ ಬಗ್ಗೆ ಕೇಳಿರ್ಬೇಕು ಅದ್ರ ರಿಲೇಟೆಡ್ ಮತ್ತೆ ಯಾವ್ದು ಏನ್ ಬೇಕಾಗ್ತದೆ ಮತ್ತೆ ಪ್ರತಿಯೊಂದು ನಾವೀಗ ಲೈಫ್ ಬೆಳೆಸದೆ ಮಾಡ್ತಿಲ್ಲ ಆ ರೀತಿ ಮಾಡ್ತಾರೆ. ಅದರಿಂದ ವಿದ್ಯಾರ್ಥಿಗಳು ಒಂದು ವಿಷಯವನ್ನ ಹೋಗಿ ಆ ಒಂದು ಸ್ಥಳಗಳಿಗೆ ಹೋಗಿ ಜ್ಞಾನವನ್ನು ಪಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಈ ಒಂದು ಯಾವುದೋ ಒಂದು ಸಣ್ಣ ಸಮಯದಲ್ಲಿ ಸಿಗ್ತಕ್ಕಂತ ಒಂದು ಅಂಶವನ್ನ ಆಧರಿಸಿ ಈ ರೀತಿ ಮಾಡ್ತಾ ಇದ್ದಾರೆ. ಮುಂದುವರಿದು ಈಗ ಕಂಪನಿಗಳೆಲ್ಲ ಏನಿದೆ ಉದ್ಯೋಗಗಳನ್ನ ನೋಡ್ಕೊಳ್ಳೋದ್ರಿಂದ ಅದಕ್ಕೆ ರಿಲೇಟೆಡ್ ಬಸ್ಗಳು ಈ ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಉಪಯೋಗ ಆದ್ಮೇಲೆ ಮಾಡಿರ್ತಾರೆ. ಆದ್ರೆ ಉಪಯೋಗಕ್ಕಿಂತ ಅನುಪಯೋಗವೇ ಜಾಸ್ತಿ ಆಗ್ತೈತಿ, ಬರಕ್ಕಿಂತ ಶಾಪನೇ ಜಾಸ್ತಿ ಆಗ್ತೈತಿ. ಹೀಗೆ ನಾವು ಕಂಟಿನ್ಯೂ ಮಾಡಿದ್ದೇ ನಿಜ ಆಗ್ಬೇಕಂದ್ರೆ ಮನುಷ್ಯ ನಿರ್ಮಿಸಿದ ಈ ಮನುಷ್ಯನಿಗೆ ತಾವೇ ಎಐಗಳ ಪ್ರಪಂಚನೇ ಆಗುವಂತಹ ಪರಿಸ್ಥಿತಿ ಇದೇನೋ ಬಹಳ ದಿನಗಳಲ್ಲಿ ಇಲ್ಲ ಅಂತ ಹೇಳಿದ್ದೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲ ಇದ್ದಾನೆ. ತುಂಬಾ ಚೆನ್ನಾಗಿ ಕೆಲಸಗಳು ಈಗ ಸಮಸ್ಯೆ
ಅದೇನು ಸ್ಮೆಂಟ್ ಆಗ್ತದೆ ಫ್ಲಾಟ್ ಲೈನ್ ಮತ್ತೆ ಅಮೌಂಟಿಗೆ ಸೆವೆನ್ ಮಾಡಿಸ್ತಿದ್ರು ಅದು ಸಂಬಂಧ ಇದೀವಿ ಅನ್ಸುತ್ತೆ ಇವಾಗ ಪ್ರತಿ ಮನೆ ಯಾರು ಮನೆ ಮನೆ ಸಂಬಂಧಿಕರು ಸಮೂಹ ಮೊಬೈಲ್ ಈ ಉದಾಹರಣೆ ಬಂದಿಲ್ಲ ನಾವು ಅಷ್ಟೇ ಮಾಡಿ ಲಕ್ಷ ಕಮಾಂಡ್ ಪಾಲಿಸ್ತೇನೆ ಹಾಳು ಮಾಡ್ತೀವಿ ಗೊತ್ತು ಅಪಾಯ ಅಷ್ಟೇ ಅನ್ಸ್ಕೊಂಡು ಅದೇ ಸಾಮಾಜಿಕ ಸಾಧ್ಯತೆ ಬರೀ ಈ ಸಮಾಜ ಸಾಧ್ಯ ಆಗತ್ತಾ ಮತ್ತೆ ಈ ನಾವು ಕರ್ಕೊಂಡು ಹೋಗ್ಬೇಕು ಅದೇ ತುಂಬಾ ಈಗ ಒಂದು ದೇಶ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುತ್ತದೆ ಸಿಗುವಂತ ಸಾಧ್ಯತೆ ಇರುತ್ತೆ ಅವಾಗ ನಾವು ಪರಿಸ್ಥಿತಿ ಬರ್ಬೋದು ಅದೇ ರೀತಿಯಾಗಿ ಸಮಾಜ ಯಾವ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಕಳಿಸ್ಬೋದು ಎಷ್ಟು ಸಾರ್ವಜನಿಕ ಮುಂಭಾಗವಾಗಿ ಆಸನರಾಗಿ ಎಲ್ಲ ಸ್ನೇಹಿತರಿಗೂ ಚರ್ಚಾ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಸಂದರ್ಭ ಆಗ್ತಾ ಇದೆ ಎಲ್ಲಾ ಸ್ಪರ್ಧೆಗಳ ಒಂದು ಮಾತುಕತೆ ಅದೇ ವಿಷಯವಾಗಿ ನಾನು ಈ ವಯಸ್ಸಿಗೆ ಅದು ಇಷ್ಟ ಮಾಡಿದೆ ಚರ್ಚಾ
ಇಷ್ಟು ಬಂದಾಗ ಈ ಬಗ್ಗೆ ಮಾಡ್ಬೇಕಂತ ಯೋಚಿಸಿ ಬಂದ ತಕ್ಷಣ ಫಸ್ಟ್ ಮಾಡಿ ಪ್ರತಿ ಮನುಷ್ಯನ ಜೀವನದಲ್ಲಿ ಬಹಳ ರೀತಿಯಾದ ಕಾರ್ಯ ಮಾಡ್ತಾರೆ ಕೆಲಸ ಸಮಯ ನಾವು ಹೋಗ್ಬೇಕಾಗುತ್ತೆ ಸಮಯ ಹೋಗ್ಬೇಕಾದ್ರೆ ಪ್ರತಿ ಕ್ಷಣ ಪ್ರತಿ ಯಾವ ವಿಷಯವನ್ನ ನಾವು ಮಾಡಿ ಮುಗಿಸಿದ್ರೆ ನಮ್ಮ ಕೆಲಸ ಸುಲಭವಾದ ಪರಿಸ್ಥಿತಿ ಈಗ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ ಈ ಒಂದು ಸಮಯ ಅತಿ ಇರೋದ್ರಿಂದ ಈ ಒಂದು ಕಾಲ ತನ್ನ ಕೆಲಸ ಅಷ್ಟೇ ಬೇಗ ಮಾಡ್ತೀನಿ ಏನಾಗ್ತಾ ಇದೆ ಪ್ರತಿಯೊಂದು ಮನುಷ್ಯ ಬೇಗ ನನ್ನ ಕೆಲಸ ಯಾವ ರೀತಿ ಶಿಕ್ಷಣ ಕ್ಷೇತ್ರ ಇವಾಗ ಯಾವ ಹೋಗ್ತೈತಿ ಯಾವ ಪ್ರಶ್ನೆಗೆ ಸಡನ್ಲಿ ಶಿಕ್ಷಣ ಅಭಿವೃದ್ಧಿ ಇಲ್ಲ ಅಂತ ಅಷ್ಟೇ ಹಾಗಾಗಿ ಸರಿಯಾಗಿ ಅದ್ರಿಂದ ನಾವು ನಾವು ಬರೀವಾಗ ಅಥವಾ ಸೆಮಿನಾರ್ ಮಾಡುವಾಗ ನಮ್ಗೆ ಕೆಲಸ ಆಗಿ ನಮ್ಮ ತಡ ಇವತ್ತು ವಿದ್ಯಾರ್ಥಿ ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ವಿಷಯಗಳನ್ನ ಅದರಲ್ಲಿ ಬರುವ ಅಂಶ ತೆಗೆದುಕೊಂಡು ಬೇಗನೆ ಕೆಲಸ ಮುಗಿಬೇಕೆಂಬುದಾಗಿ ಉಪಯೋಗ ಮಾಡುವುದಕ್ಕೆ ಇನ್ನು ವಿಷಯಗಳನ್ನ ವಿಷಯ ವಿಷಯ ಬಂದ್ರೆ ಸಮಸ್ಯೆ ಬಂದಾಗ ಪ್ರತಿಯೊಬ್ಬ ಕಡೆ ಅವ್ರ ವೈದ್ಯನಾಗಿ ಎಲ್ಲ ತದನಂತರವಾಗಿ ಅನೇಕ ಪರೀಕ್ಷೆ ಮಾಡಿ ಇದು ಸಮಸ್ಯೆ ಇದೆ ಅದೇ ಇತ್ತೀಚಿನ ಅತಿ ಬೇಗನೆ ಸೇರ್ಕೊಂಡಾಗ ಚೆನ್ನಾಗಿ ಅಥವಾ ರೋಗದ ಅಂಶ ಶ್ರೀ ಏನೇ ರೋಗ ಬಂದಿರ್ತೇನೆ ಇವತ್ತು ಮನೆ ನಾಳೆ ನಾಡಿದ್ದು ಸರಿ ಕಾಲ ನಡೆಸುತ್ತಿರೋ ಕಾರಣ ನಾವು ಪರೀಕ್ಷೆ ಮಾಡಿ ಯೂಸ್ ಮಾಡ್ತೀವಿ ಅದೇ ಪ್ರಕಾರವಾಗಿ ಎಲ್ಲಾ ಕ್ಷೇತ್ರ ಮನುಷ್ಯ ಯಾವ ಆಗಬೇಕು ಅಂತ ಅಂಶ ಮನುಷ್ಯನ ಸಮಸ್ಯೆ ಆಗ್ತಿದ್ದು ಅದು ಬಹಳ ಆಶ್ಚರ್ಯದಿಂದ ಅದೇ ಪ್ರಕಾರವಾಗಿ ಪ್ರತಿಯೊಬ್ಬ ಬುದ್ಧಿವಂತಿಕೆ ತನ್ನ ಕೆಲಸವನ್ನು ಮಾಡ್ಕೊಳ್ಬೇಕಂತ ಒಂದು ಅಂಶ ಆಗಿದ್ದಾಗ ಸಮಯ ಹಾಗೆ ಈ ಒಂದು ಸಫಲ ಆಗುತ್ತೆ ಅಂತ ಹೇಳಿದ ಈ ಮನುಷ್ಯನ ಒಂದು ಭವಿಷ್ಯಕ್ಕೆ ಹೊರ ಇನ್ನೊಂದು ವಿಷಯವಾಗಿ ಹಾಗಾಗಿ ಅವಕಾಶ ಮಾಡಿಕೊಂಡಾಗ ತಿಳಿಸಿದರೆ ಹಳೆಗಾಲ ಕಾಲ ಬಂದಿದೆ